ಒಂದು ಕುಮಾರಸ್ವಾಮಿ ಅವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ, ಯಡಿಯೂರಪ್ಪನವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ. ಇವರಿಬ್ಬರೂ ಸೇರಿಕೊಂಡು ತಮ್ಮ ವಂಶದ ಕುರಿಗಳನ್ನು ಬೆಳೆಸಲಿಕ್ಕೆ ಎರಡು ರಾಜಕೀಯ ಪಕ್ಷಗಳನ್ನಾಗಿ ಮಾರ್ಪಡಿಸ್ಕೊಂಡು ಅದ್ರ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ನಾನು ಮೊನ್ನೆ ನೋಡಿದೆ, ನಮ್ಮ ರಾಜ್ಯಾಧ್ಯಕ್ಷ BJPಯ ವಿಜಯೇಂದ್ರ ಹೇಳ್ತಾರೆ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂಥೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಸುವಾಗ ಅವ್ರು ಮಾತಾಡ್ತಾರೆ. ನಾನು ಹೇಳ್ತೀನಿ, ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ, ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡೋದು ನಾನು, ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟವನು ನಾನು. ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನಿವತ್ತು NDA ಬಿಡಬೇಕಾಗಿ ಬಂತು. ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ, ಆದರೆ ನನ್ನ ಜನ ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ. ಎರಡನೇದು, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಬಹಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ, ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ, ಅವರು ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ, NDA ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ, ಅವ್ರಿಗೆ ರಾಜಕೀಯ ಬಲ ಬಂತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು 25,000 ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು NDA ಅಭ್ಯರ್ಥಿಯಾಗಿ ಗೆಲ್ತಾರೆ. ಕೇವಲ 5-6 ತಿಂಗಳಲ್ಲಿ ಪುನಃ ರಿವರ್ಸು, 50-60 ಸಾವಿರ ಜನ ಮತದಾರರು ಉಲ್ಟಾ ಹೊಡಿತಾರೆ. ನಾನೀಗ 26-27 ಸಾವಿರ ಲೀಡಲ್ಲಿದ್ದೀನಿ, ಇನ್ನೊಂದು 2-3 ಸಾವಿರ ಬರ್ಬೋದು ಅಂತ ನಿರೀಕ್ಷೆ ಇದೆ. ಅದಕ್ಕಿಂತ ಹೆಚ್ಚು ಮತವನ್ನು ಜನ ನನಗೆ ಕೊಡ್ತಾರೆ. ಆ ಕಾಂಬಿನೇಷನ್ಗೂ 25 ಸಾವಿರ ಜಾಸ್ತಿ ಕೊಟ್ಟಿದ್ದರು. ನನ್ನ ನಾಯಕತ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಕರ್ಕೊಂಡ್ಬಂದು ನಾನು ಚುನಾವಣೆ ಆ ಕಾಲದಲ್ಲಿ ಪಾಪ ಸುರೇಶ್ ಅವ್ರ ವಿರುದ್ಧ ನಾನು ಅವ್ರನ್ನ ಗೆಲ್ಲಿಸಿದ್ದೆ. ಅದೇ ಸುರೇಶ್ ಅವ್ರ ಜೊತೆಯಾಗಿ ನಿಂತ್ಕೊಂಡು ಇವತ್ತು ಅದೇ NDAನ ಇವತ್ತು 25-30 ಸಾವಿರ ಅಂತರದಲ್ಲಿ ನಾವು ಸೋಲಿಸ್ತೀವಿ. ಇವತ್ತು ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರ ನಾಯಕತ್ವವನ್ನು ನಮ್ಮ ಜನ ಒಪ್ಕೊಂಡಿದ್ದಾರೆ. ಮತ್ತು ಒಕ್ಕಲಿಗ ನಾಯಕತ್ವವನ್ನು ದೇವೇಗೌಡರ ಕುಟುಂಬದಿಂದ ಕಿತ್ಕೊಳ್ತಾ ಇದ್ದಾರೆ. ದೇವೇಗೌಡರು ಕೂಡ ಗೌರವಯುತವಾಗಿ ಇದರಿಂದ ನಿರ್ಗಮನ ಮಾಡಬೇಕು, ಅವರು ವಿಶ್ರಾಂತ ಜೀವನವನ್ನು ಮಾಡಬೇಕು, ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸಬಾರ್ದು. ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, DK ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ನಿಂತ್ಕೊಂಡ್ರು.